ಹೌದು ಸ್ವಾಮಿ, ನನಗೂ ಹಾಗೆ ಅನಿಸ್ತಾ ಇದೆ. ಹಾಗೇನಾದ್ರೂ ಬೇರೆಯವ್ರ ತಪ್ಪಿಂದ ಅವಳು ಕಾಣಿ ಆಗಿದ್ರು ಹೆಸರು ಬರೋದು ಮಾತ್ರ ನಮಗೇನೆ. ಮೊದಲೇ ಮರಿದೇವ ಕಾಣ್ತಾ ಇಲ್ಲ ಅಂತ ಸತ್ತು ಸುಣ್ಣ ಆಗಿದ್ದೀವಿ. ಈಗ ಇವಳು ಕಾಣ್ತಾ ಇಲ್ಲ. ನಮಗೆ ಯಾಕೆ ಈ ಕಷ್ಟ ಸ್ವಾಮಿ? ಮಗ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ಅವನಿರೋ ರೀತಿನೇ ಬೇರೆ. ಆದ್ರೆ ರೇಣುಕಾ ಎಂತ ಕೆಲಸ ಆಗೋಯ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ನೀಲವ್ವ. ನಾನು ಮೊದಲೇ ಹೇಳ್ದೆ ಒಂದೇ ಸರಿ ನಿಗ್ರಕೊಳ್ಳೋ ಥರ ಮದ್ದು ಕೊಡಿ ಅಂತ. ಆದರೆ ನೀವು ಅನುಮಾನ ಬರುತ್ತೆ ನಿಧಾನಕ್ಕೆ ಸಾಯಿಸೋಣ ಅಂತ ತಡ ಮಾಡಿದ್ರಿ. ಈಗ ಬಾಯ್ ಬಡ್ಕೊಳ್ಳಿ. ಈಗ ನಿಮ್ಮ ಪಾಂಡಿತ್ಯ ಸಾಬೀತಾಯ್ತು ಗುರುಗಳೇ. ಯಾವ ಪಾಂಡಿತ್ಯನೋ? ರೋಗ ಗುಣಪಡಿಸೋ ಪಾಂಡಿತ್ಯ ಅಂತೂ ನಿಮಗಿಲ್ಲ. ಆದ್ರೆ ಸಾಯಿಸೋ ಪಾಂಡಿತ್ಯ ಏನಾದ್ರೂ ನಿಮಗಿದೆ ಅಂತ ಅನ್ಕೊಂಡಿದ್ರೆ ಅದು ಇಲ್ಲ ಅಂತ ಗೊತ್ತಾಯ್ತು. ಅಯ್ಯೋ ಗುರುದ್ರೋಹಿಗಳ, ನನ್ನ ಪಾಂಡಿತ್ಯದ ಪ್ರಭಾವ ಇಲ್ಲದೆ ಇದ್ರೆ ನೂರಾರು ಜನ ಬಂದಿಯರಿಗೆ ಮಕ್ಕಳಾಗೋ ಭಾಗ್ಯ ಸಿಕ್ತಿತ್ತೇನೋ. ಅದು ಪೊರಕೆ ಪಾಂಡಿತ್ಯ. ಏನು ಪೊರ್ಕೆ ಪಾಂಡಿತ್ಯನ? ಅದೇ ಅಮ್ಮೋರೆ, ಅವತ್ತು ನಡೀತಲ್ಲ ಪೊರ್ಕೆ ಸೇವೆ. ಅಯ್ಯೋ ಪಾಪ ಮುಂಡೆವ. ಶರಣಪ್ಪರು ನಮಸ್ಕಾರ, ಬನ್ನಿ. ರೀ, ನಮ್ಮ ಮಗಳ ಬಗ್ಗೆ ಏನಾದರೂ ಸುಳಿವು ಸಿಕ್ತಂತ? ಯಾರನ್ನು ಕೇಳಿದ್ರು ನೋಡಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಗೊತ್ತಾಗೋ ಆಗಿದ್ರೆ ಎಲ್ರೂ ಬಂಚಣ್ಣ ಆಗ್ಬಿಡೋರು ಶರಣಪ್ಪ. ಆದರೆ ಇದಕ್ಕೆ ಕಾರಣ ಯಾರು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಅಂದ್ರೆ ಸದ್ಯಕ್ಕೆ ಅವಳನ್ನ ಅಪಹರಣ ಮಾಡೋದ್ರಿಂದ ಯಾರಿಗೆ ಲಾಭ? ಲಾಭ ಕೊಡೋಕ್ಕೆ ಅವಳಿನ ಚಿನ್ನದ ಮೊಟ್ಟೆ ಇಡೋ ಕೋಳಿನ. ಅಯ್ಯೋ, ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಲ್ಲ ಕಣೆ ನನ್ನ ಮೊಟ್ಟೆ ಮಲ್ಲಿ, ಜೀವದ ಮೊಟ್ಟೆ ಇಡೋ ಕೋಳಿ. ನೀವೇನು ಹೇಳ್ತಾ ಇದ್ರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಶರಣಪ್ಪ, ಪಾಪ ನಿನ್ನ ಮಗಳು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋದನ್ನ ನೀನು ನೋಡ್ದೆ ತಾನೇ? ಹೌದು. ಅಕಸ್ಮಾತ್ ಅವಳು ಏನಾದರೂ ಸತ್ತೋಗಿದ್ರೆ ಅದಕ್ಕೆ ಯಾರು ಹೊಣೆ? ಏನು ಹೇಳ್ತಿದ್ದೀರಾ ಮಂಚಣ್ಣ? ನೋಡು ಶರಣಪ್ಪ, ಸಾವು ಸುಳ್ಳಾಗಿದ್ರೆ ಸಂತೋಷ, ಆದರೆ ಸತ್ಯ ಆಗಿದ್ರೆ ಒಪ್ಕೊಳ್ಳೇಬೇಕು ತಾನೆ? ಅದಕ್ಕೆ ಅಕಸ್ಮಾತ್ ಅಂತ ಸೇರಿಸಿದ್ದು. ಅಕಸ್ಮಾತ್ ಅವಳು ಸತ್ತಿದ್ರೆ ಅದಕ್ಕೆ ಯಾರು ಹೊಣೆ? ಇನ್ಯಾರು? ಉತ್ತರಾಜಮ್ಮನೆ. ಕೊಲೆ ಮಾಡಿದವ್ರನ್ನ ಊರಿನ ಜನ ಸುಮ್ಮನೆ ಬಿಡ್ತಾರಿಯೇ? ಅದ್ ಹೆಂಗ್ ಬಿಡ್ತಾರೆ? ಪಂಚಾಯ್ತಿ ಸೇರಿಸಿ ನೇಣಿಗಾಕ್ತಾರಷ್ಟೇ. ಅಲ್ಲೇ ಇರೋದು ಅಪಹರಣದ ರಹಸ್ಯ. ಪಂಚಾಯ್ತಿಲಿ ಶಿಕ್ಷೆ ಆಗಬೇಕು ಅಂದ್ರೆ ಸಾಕ್ಷಿ ಇರಬೇಕು. ಸಾಕ್ಷಿನೇ ನಾಶ ಮಾಡಿಬಿಟ್ರೆ
ಕಾರಣಕ್ಕೆ ಕಲ್ಯಾಣ ದೇವ ಉತ್ತರಾಜಮ್ಮ ಸಂಚು ಮಾಡಿ ನಿನ್ನ ಮುದ್ದಿನ ಮಗಳು ರೇಣುಕಾನ ಅಪಹರಣ ಮಾಡಿದ್ದಾರೆ. ಅವಳನ್ನ ಕೊಂದು ಗುಟ್ಟಾಗಿ ಹೂತಾಕ್ಬಿಟ್ರೆ ಸಾಕ್ಷಿ ನಾಶ ಆದಾಗೂ ಆಯ್ತು, ಅವರು ನೇಣುಗಮದಿಂದ ತಪ್ಪಿಸ್ಕೊಂಡಾಗೂ ಆಯ್ತು ಅಲ್ವೇ? ಕ್ಷಣ ನೀನು ಎಚ್ಚೆತ್ಕೊಂಡು ಪಂಚಾಯಿತಿ ಸೇರಿಸಿ ವಿಚಾರಣೆ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿನ್ನ ಮಗಳು ನಿನ್ನ ಕೈಗೆ ಸಿಗಲ್ಲ. ತಡ ಮಾಡಿದಷ್ಟು ಅಪಾಯ. ಬೇಗ ನಿರ್ಧಾರ ತಗೋ. ಓಡಿಸು ಡಂಗೂರ. ಸೊದ್ದು ಹೇಳಿ ಶರಣಪ್ಪ ಅವ್ರೆ. ಅವ್ರೇನ್ ಹೇಳ್ತಾರೆ, ನಾನು ಹೇಳ್ತೀನಿ ಕೇಳಿ. ಸ್ವಾಮಿ, ಈ ಅಮ್ಮ ಹೊಡೆದಿರೋ ಏಟಿಗೆ ಆ ಹುಡುಗಿ ಕಪಾಳದ ನರಕ್ಕೆ ಸಿಕ್ಕಾಬಟ್ಟೆ ಪೆಟ್ಟಾಗಿದೆ. ಮೊದಲೇ ಪ್ರಾಣ ಬಿಂದು ಇರೋ ಜಾಗ, ಪೆಟ್ಟಾದ್ರೆ ಬದುಕೋದು ಕಷ್ಟ. ಆದರೂ ಬದುಕಿಸೋದಕ್ಕೆ ನನ್ನ ಕೈಲಾದ ಪ್ರಯತ್ನ ಮಾಡ್ತಿದ್ದೆ, ಅಷ್ಟರಲ್ಲಿ ಈಗ ಆಗೋಯ್ತು ಸ್ವಾಮಿ. ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಿ ಪಂಡಿತ್ರೆ. ಏನು ಅಂತ ಹೇಳಿ, ಯಾವ ಬಾಯಿಂದ ಹೇಳಿ ಸ್ವಾಮಿ? ಬಾಯಲ್ಲೇ ಹೇಳಿ ಗುರುಗಳೇ. ಈ ಉತ್ತರಾಜಮ್ಮ ಇದ್ದಾಳಲ್ಲ, ನೋಡೋಕೆ ಮಾತ್ರ ಶರಣೆ, ಮಾಡೋದೆಲ್ಲ ಮಾಟ್ಲ ಕೂಟ್ಲ ತಂತ್ರ ಮಂತ್ರ ಇವೆ. ಪಾಪ ಅರಿಯದ ಆ ಮುಗ್ಧ ಹುಡುಗಿ ರೇಣುಕಾ ಕಪಾಳು ಕೊಡ್ದು ಪ್ರಾಣ ತೆಗೆಯೋ ಕೆಲಸ ಮಾಡಿದಾಳೆ ಸ್ವಾಮಿ. ಯಾವಾಗ ನನ್ನ ಚಿಕಿತ್ಸೆಯಿಂದ ಸ್ವಲ್ಪ ಚೇತರಿಸ್ಕೊಳ್ಳೋಕೆ ಶುರು ಆದ್ಲು, ಅವಳೇನಾದ್ರೂ ಬದುಕಿದ್ರೆ ಇವಳ ವಿರುದ್ಧ ಸಾಕ್ಷಿ ಹೇಳಿ ಇವಳ ಕತೆ ಮುಗಿದೋಗುತ್ತೆ ಅಂತ ಪಾಪ ಅವಳ ಕತೆನ ಮುಗಿಸ್ಬಿಟ್ಟಿದ್ದಾಳೆ ಸ್ವಾಮಿ. ಉತ್ತರಾಜಮ್ಮ, ಪಂಡಿತ್ರು ಹೇಳ್ತಾ ಇರೋದು ಸತ್ಯನಾ? ನಾನು ಉದ್ದೇಶಪೂರ್ವಕವಾಗಿ ಯಾವ ತಪ್ಪನ್ನು ಮಾಡಿಲ್ಲ ಸ್ವಾಮಿ. ನಸುಗುನ್ನಿ ಪಾಪ ಏನು ತಪ್ಪು ಮಾಡಿಲ್ಲ.
ಮಾಡೋದೆಲ್ಲ ಮಾಡಿ ಎಲ್ಲಿ ಆ ತಪ್ಪು ತನ್ನ ಮೇಲೆ ಬಂದ್ಬಿಡುತ್ತೋ ಅಂತ ಆ ಹುಡುಗಿನ ಅಪಹರಣ ಮಾಡಿ ಕೊಂದು ಬಿಟ್ಟಿದ್ದಾಳೆ ಸ್ವಾಮಿ. ತನ್ನ ವಿರುದ್ಧ ಇದ್ದ ಬಲವಾದ ಸಾಕ್ಷಿನೇ ನಾಶ ಮಾಡಿದ್ದಾಳೆ. ಇವಳಿಗೆ ತಕ್ಕ ಶಿಕ್ಷೆ ಆಗಬೇಕು ಸ್ವಾಮಿ. ರೇಣುಕನ ಕೊಂದದ್ದನ್ನು ನೀವು ನೋಡಿದ್ರ ಪಂಡಿತ್ರೆ? ಹೊಡೆದಿದ್ದು ನೋಡ್ದು, ಆದ್ರೆ ಕೊಂದಿದ್ದು ನೋಡಿಲ್ಲಪ್ಪ. ಮಂಚಣ್ಣನವರೇ, ಶಿವಶರಣೆ ಉತ್ತರಾಜಮ್ಮನವರ ಮೇಲೆ ಸುಳ್ಳು ಆರೋಪ ಮಾಡಿ ತೇಜೋವಧೆ ಮಾಡಬೇಡಿ, ಇದು ಅನ್ಯಾಯ. ಅಪ್ಪ ಚೌಡಯ್ಯ, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಯ್ಯ. ನಂದೆಲ್ಲಿಡ್ಲಿ ನಂದ ಗೋಪಾಲ ಅಂತ ಬಂದ್ಬಿಟ್ಟ. ಇವಳು ಶರಣತ್ತ ನಾನು ಕಾಣೆ. ಸ್ವಾಮಿ ಪಂಚಾಯಿತಿ ಮುಖಂಡರೇ, ಮಧ್ಯಪ್ರವೇಶಕ್ಕೆ ಕ್ಷಮೆ ಕೋರ್ತೀನಿ. ಮೂರನೇ ವ್ಯಕ್ತಿಗಳ ವಾದ ವಿವಾದದಿಂದ ನ್ಯಾಯ ತೀರ್ಮಾನ ಆಗೋದು ಬೇಡ. ದಯವಿಟ್ಟು ತಾವೇ ವಿಚಾರಣೆ ಮಾಡಬೇಕು ಅಂತ ಸವಿನಯವಾಗಿ ಕೇಳ್ಕೊಳ್ತೇನೆ. ಸದ್ದು ಈಗ ನೇರವಾಗಿ ವಿಚಾರಕ್ಕೆ ಬರೋಣ. ಉತ್ತರಾಜಮ್ಮ, ನೀವು ನಂಬಿರೋ ಆ ಶಿವನ ಮೇಲೆ ಆಣೆ ಮಾಡಿ ಹೇಳಿ, ಶರಣಪ್ಪನ ಮಗಳು ರೇಣುಕಾಗೂ ನಿಮಗೂ ಜಗಳ ಆಗಿದ್ದು ನಿಜನಾ? ಶಿವನಾಣೆಗೂ ಸತ್ಯ ಸ್ವಾಮಿ. ಮಾತಿಗೆ ಮಾತು ನಡೆದು ನೀವು ಅವಳು ಕೆನ್ನೆಗೆ ಹೊಡೆದದ್ದು ನಿಜನಾ? ನಿಜ ಸ್ವಾಮಿ. ಆದರೆ ನಾನು ಬೇಕು ಅಂತ ಹೊಡಿಲಿಲ್ಲ, ಏನೋ ಕೆಟ್ಟಗಳಿಗೆ. ಆ ಕ್ಷಣದ ಸಿಟ್ಟಿಗೆ ಬುದ್ಧಿ ಕೊಟ್ಟು ನಾನು ಅವಳಿಗೆ ಹೊಡೆದ್ಬಿಟ್ಟೆ. ಅಲ್ಲಿಗೆ ಅಪರಾಧ ಸಾಬೀತಾಯ್ತಲ್ಲ ಮುಖಂಡ್ರೆ. ಪಂಡಿತ್ರೆ, ತಾಳ್ಮೆ ಇರಲಿ. ಉತ್ತರಾಜಮ್ಮ ಹೊಡೆದ ಏಟು ಮಾರಣಾಂತಿಕವಾಗಿತ್ತು ಅಂತ ಹೇಗೆ ಹೇಳ್ತೀರಿ? ನೀವು ಹೀಗೆ ಕೇಳ್ತೀರಾ ಅಂತ ನನಗೆ ಗೊತ್ತಿತ್ತು ಸ್ವಾಮಿ. ಬೇಕಾದ್ರೆ ನಾಟಿ ವೈದ್ಯ ಪ್ರವೀಣೆ ಸೂಲ್ಗಿತ್ತಿ ಇಲ್ಲೇ ಇದ್ದಾಳಲ್ಲ, ಅವಳನ್ನೇ ಕೇಳಿ. ಆ ಎಮ್ಮನೆ ಪರೀಕ್ಷೆ ಮಾಡಿ ಮದ್ದು ಕೊಟ್ಟು ಹೋಗಿದ್ದಾಳೆ. ಏನಮ್ಮ, ಪಂಡಿತ್ರು ಹೇಳೋದು ನಿಜನಾ? ನೀನು ನೋಡಿದಾಗ ರೇಣುಕಾನ್ ಪರಿಸ್ಥಿತಿ ಹೇಗಿತ್ತು? ಶಾನೆ ಏಟು ಬಿದ್ದಿತ್ತು ಸ್ವಾಮಿ. ಕಪಾಳದ ನರಕ್ಕೆ ಬಲವಾದ ಏಟು ಬಿದ್ದು ಕೆನ್ನೆ ಊದ್ಕೊಂಡ್ಬಿಟ್ಟಿತ್ತು. ಪಾಪ ಆ ಹುಡುಗಿಗೆ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಪಾಪ ಆ ಮಗು ಶಾನೆ ದುಃಖ ಪಡ್ತಾ ಇತ್ತು. ಕೆನ್ನೆ ಎಲ್ಲ ನೀಲ್ಗಟ್ಟಿತ್ತು. ಮದ್ದು ಮಾಡಿ ನಾನೇ ಸಮಾಧಾನ ಮಾಡಿ ಬಂದೆ. ಹೇಳಿದ್ರ ಸ್ವಾಮಿ, ನನ್ನ ಮಾತನ್ನ ನಂಬಲ್ಲ ನೀವು. ಇವಳಿದ್ದಾಳಲ್ಲ, ಸಾಮಾನ್ಯದವಳಲ್ಲ ಇವಳು, ಮಾಟಗಾತಿ. ಇವಳು ಹೊಡೆದ ಏಟಿಗೆ ಪಾಪ ಹುಡುಗಿ ತತ್ತರಿಸಿ ಹೋಗಿದ್ದಾಳೆ ಸ್ವಾಮಿ. ಇವಳದೇನು ಕೈಯೋ ಕಟ್ಟಿಗೆನೋ ಅಂತ ಸ್ವಲ್ಪ ಕೇಳಿ. ಆ ಹುಡುಗಿಗೆ ಅಷ್ಟು ಜೋರಾಗಿ ಹೊಡೆದಿದೆಯಾ ಅಂದಮೇಲೆ ಏನೋ ಬಲವಾದ ಕಾರಣನೇ ಇರಬೇಕು. ಆ ಕಾರಣ ಏನು?
ನೋಡಮ್ಮ, ನೀನು ಈಗ ಮೌನವಾಗಿ ನಿಂತರೆ ನಿನ್ನ ಮೇಲೆ ಬಂದಿರೋ ಆರೋಪ ನಿಜ ಅಂತ ಆಗೋಗ್ಬಿಡುತ್ತೆ. ಹೇಳ್ಬಿಡು ಉತ್ತರಾಜಿ. 10 ಜನರ ಎದುರಿಗೆ ಹೇಳೋಕ್ಕಾಗ್ದಿರೋಂಥ ಕಾರಣ ಯಾವುದೂ ಇರೋದಿಲ್ಲ. ಸತ್ಯ ಏನು ಅಂತ ಇವರಿಗೆಲ್ಲರಿಗೂ ಗೊತ್ತಾಗ್ಲಿ. ಹೇಳ್ಬಿಡು ಉತ್ತರಾಜಿ. ಇದೆಂಥ ಅನ್ಯಾಯ ಮಹಾದೇವ. ನಿಮ್ಮ ಭಕ್ತರು ನಿರಪರಾಧಿಗಳು ಆಗಿರುವ ಉತ್ತರಾಜಮ್ಮ ಕಲ್ಯಾಣ ದೇವರಿಗೆ ಇಂಥ ಮಿಥ್ಯ ಅಪವಾದವೇ? ಈ ರೀತಿಯ ಘೋರ ಅವಮಾನಕ್ಕೆ ಅವರನ್ನು ಈಡು ಮಾಡಿರುವುದು ಸಾಧುವೇ ದೇವ? ಕಲ್ಯಾಣ ದೇವ ಉತ್ತರಾಜಮ್ಮ ದಂಪತಿಗಳು ಶಿವಭಕ್ತ ಶಿರೋಮಣಿಗಳು ಎಂಬುದರಲ್ಲಿ ಸಂಶಯವೇ ಇಲ್ಲ ದೇವಿ. ಪರಿಪೂರ್ಣತೆಯತ್ತ ಹೆಜ್ಜೆ ಇಡುತ್ತಿರುವ ಅವರಿಗೆ ಇದೊಂದು ಕಠಿಣ ಪರಿಸ್ಥಿತಿಯೇ ಸರಿ. ಇದೆಲ್ಲವೂ ಕಾಲ ನಿರ್ಣಯ. ಅನುಭವಿಸದೆ ಅನ್ಯ ಮಾರ್ಗವಿಲ್ಲ. ಈ ರೀತಿಯ ಶೋಧನೆಗಳಿಗೆ ಅಂತ್ಯವೇ ಇಲ್ಲವೇ ದೇವ? ಸಜ್ಜನರಿಗೆ ಈ ರೀತಿಯ ಘಟನೆಗಳು ಎದುರಾಗುವುದರಿಂದ ಅವರ ಮನಸ್ಸು ಮತ್ತಷ್ಟು ದೈವದಲ್ಲಿ ಘನಗೊಳ್ಳುತ್ತದೆ. ಇದೀಗ ಮರಿದೇವನ ಲೀಲೆಗಳು ಪ್ರಾರಂಭವಾಗಲಿದೆ. ಕಾದು ನೋಡೋಣ. ನೋಡಮ್ಮ, ನೀನು ಈಗ ಮೌನವಾಗಿ ನಿಂತರೆ ನಿನ್ನ ಮೇಲೆ ಬಂದಿರೋ ಆರೋಪ ನಿಜ ಅಂತ ಆಗೋಗ್ಬಿಡುತ್ತೆ. ಹೇಳ್ಬಿಡು ಉತ್ತರಾಜಿ. 10 ಜನರ ಎದುರಿಗೆ ಹೇಳೋಕ್ಕಾಗ್ದಿರೋಂಥ ಕಾರಣ ಯಾವುದೂ ಇರೋದಿಲ್ಲ. ಸತ್ಯ ಏನು ಅಂತ ಇವರಿಗೆಲ್ಲರಿಗೂ ಗೊತ್ತಾಗ್ಲಿ. ಹೇಳ್ಬಿಡು ಉತ್ತರಾಜಿ. ಬೇಡ ಸ್ವಾಮಿ, ಬೇಡ. ನನಗೆ ಶಿಕ್ಷೆ ಆದರೂ ಪರವಾಗಿಲ್ಲ. ಆ ಸತ್ಯ ನನ್ನೊಳಗೆ ಸತ್ತೋಗ್ಲಿ. ನಾನು ಮಾತ್ರ ಹೇಳೋದಿಲ್ಲ. ಯಾಕೆ ಹಠ ಉತ್ತರ? ಏನು ತಪ್ಪು ಮಾಡದೇ ಇರೋ ನಿನ್ನನ್ನ ಈ ಪಂಚಾಯಿತಿ ಕಟಕಟೆ ನೀನಿಲ್ಲೋ ಹಾಗೆ ಮಾಡಿದ ಆ ಸತ್ಯ ಏನು ಅಂತ ಹೇಳ್ಬಿಡು. ಉರಿಯೋ ಕೆಂಡನ ಮಡ್ಲಲ್ಲಿ ಕಟ್ಕೊಂಡು ಯಾಕೆ ಹುರಿದು ಹೋಗ್ತೀಯಾ? ಇಲ್ಲ ಸ್ವಾಮಿ, ನಾನು ಬೂದಿ ಆದ್ರೂ ಚಿಂತೆ ಇಲ್ಲ. ಹೆತ್ತ ತಾಯಿಗೆ ಒಡಲಿನ ಕಂದ ಹೇಳಿದ ಸತ್ಯನ ನಾನು ಹೇಗೆ ಹೇಳಲಿ? ಲೋಕಾಚಾರಕ್ಕೆ ವಿರುದ್ಧವಾದ ಸತ್ಯನ ಏನು ಅಂತ ಹೇಳಿ? ಹೇಳಿದ್ರೆ ಯಾರೂ ನಂಬೋಲ್ಲ. ನಂಬಕ್ಕಾಗದೇ ಇರೋ ಸತ್ಯ ಹೇಳಿ ನಗೆ ಪಾಟ್ಲಿಗೀಡಾಗೋದ್ಕಿಂತ
ಶಿಕ್ಷೆ ಗುರಿಯಾಗೋದೇ ಮೇಲು ಸ್ವಾಮಿ. ಹೋದ್ರಪ್ಪ ಚಿಕ್ಕನಿಂಗಿ ವರ್ಷೇನ ಗಂಡ ಹೆಂಡತಿ ಸೇರಿ ಪಂಚಾಯತಿ ಕಟ್ಟೆಯಲ್ಲಿ ಗೊಂಬೆ ನಾಟಕ ಆಡಿಸ್ತಿದ್ದಾರೆ ಸ್ವಾಮಿ. ನವರಂಗಿ ಆಟ ಆಡಿ ಪಂಚಾಯತಿ ಕಣ್ಣಿಗೆ ಮಂಕು ಬೂದಿ ಎರಚಿ ಶಿಕ್ಷೆಯಿಂದ ಪಾರಾಗೋಕೆ ಕಣ್ಕಟ್ಟು ತಂತ್ರ ಮಾಡ್ತಿದ್ದಾರೆ. ಎಚ್ಚರವಾಗಿರೋ ಸ್ವಾಮಿ, ಇವರನ್ನ ನಂಬೇಡಿ. ಹೌದು, ಯಾರು ನಂಬೇಡಿ. ಸದ್ದು ಸದ್ದು. ಸತ್ಯ ಅನ್ನೋದು ಹಾಗೆ ಉತ್ತರ, ಒಲ್ಲದ ಕಹಿ. ಅದೇ ಸುಳ್ಳು, ಬೆಲ್ಲದ ಸಿಹಿ. ನಂಬಿದ್ರೆ ನಂಬಲಿ, ನಂಬದಿದ್ರೆ ಬೇಡ. ಸತ್ಯ ಹೇಳೋದು ನಿನ್ನ ಧರ್ಮ. ಹೇಳ್ಬಿಡು ಉತ್ತರ. ಇನ್ನೊಬ್ಬರಿಗೆ ಸುಡುತ್ತೆ ಅಂತ ನಿನ್ನ ಮಡಲಲ್ಲೇ ನಿಗಿ ಕೆಂಡನ ಇಟ್ಕೊಂಡು ನೀನು ಹಿಂಸೆ ಪಡೋದ್ರಲ್ಲಿ ಯಾವ ನ್ಯಾಯ ಇದೆ ಪುತ್ರಾಜಮ್ಮ? ಅದ್ಯಾವ ಮಾತೇ ಇರಲಿ, ಸತ್ಯ ಹೇಳ್ಬಿಡು ತಾಯಿ. ನ್ಯಾಯಸ್ಥಾನದಲ್ಲಿ ನಿಂತು ಸತ್ಯವನ್ನು ಮುಚ್ಚಿಡುವುದು ಧರ್ಮ ಅಲ್ಲ ತಾಯಿ. ನಿಜವಾದ ಅಪರಾಧಿ ತಪ್ಪಿಸಿಕೊಂಡ್ರೂ ಸರಿ, ನಿರಪರಾಧಿಗೆ ಶಿಕ್ಷೆ ಆಗಬಾರದು ತಾಯಿ. ಅದೇ ನ್ಯಾಯಶಾಸ್ತ್ರದ ನಿಯಮ. ನೀನು ಮೌನವಾಗಿದ್ದರೆ ತಪ್ಪಾಗುತ್ತಮ್ಮ. ಹೌದು ತಾಯಿ, ಹೇಳ್ಬಿಡಿ. ಹೇಳು ಉತ್ತರಾಜಿ. ಆಗಿದ್ದಾಗ್ಲಿ ಹೇಳ್ಬಿಡಿ. ನೀನ್ ನಿಜವಾಗ್ಲೂ ಶಿವಶರಣ ಆಗಿದ್ರೆ ಸತ್ಯ ಏನು ಅಂತ ಹೇಳು ನೋಡೋಣ. ರೇಣುಕಾ ನನ್ನ ಮಗಂಗೆ ಮುತ್ತು ಕೊಡಕ್ಕೆ ಹೋದ್ಲು. ನನಗೆ ಗೊತ್ತಿರೋ ಸತ್ಯದ ಪ್ರಕಾರ ಮರಿದೇವಂಗೆ ಯಾವುದೇ ಕಾರಣಕ್ಕೂ ಮುತ್ತು ಕೊಡೋ ಹಾಗಿಲ್ಲ. ನಾನು ಅವಳಿಗೆ ಹೇಳಿದೆ, ಆದರೆ ಅವಳು ನನ್ನ ಮಾತು ಕೇಳಲಿಲ್ಲ. ನನಗೆ ತುಂಬ ಕೋಪ ಬಂದು ನಾನು ಅವಳಿಗೆ ಹೊಡೆದ್ಬಿಟ್ಟೆ. ಸದ್ದು. ಅಲ್ಲ ಸ್ವಾಮಿ, ಇದು ಒಂದು ಕಾರಣನ? ಎಂತ ಘನವಾದ ಸತ್ಯ ಹೇಳ್ಬಿಟ್ಲು ಗಣಶರಣೆ. ಕಾಗೆ ಕತೆ ಹೇಳ್ತಾ ನಮ್ಮ ಮೇಲೆ ಗೂಬೆ ಕೂರ್ಸಾಕ್ ಹೊರಟಿದ್ದಾಳೆ. ಆದ್ರೆ ಪಂಚಾಯ್ತಿಯವರು ಗೂಬೆಗಳಾಗಬಾರ್ದು ಅನ್ನೋದು ನಮ್ಮ ಕಾಳಜಿ. ಅಲ್ಲಮ್ಮ, ಮಕ್ಕಳಿಗೆ ಮುತ್ತು ಕೊಡೋದು ಸಹಜ, ಅದರಲ್ಲಿ ತಪ್ಪೇನು? ಅದಕ್ಕೆ ಸಹಾಯ ಹೊಡೆದು ಬಿಡೋದ? ನೋಡಿ ಇದ್ರಲ್ಲೇ ಗೊತ್ತಾಗುತ್ತೆ ನನ್ನ ಮಗಳು ಮುತ್ತು ಕೊಡೋಕೆ ಹೋದ್ಲು ಅನ್ನೋದು ಒಂದು ಕೊಂಟು ನೆಪ ಅಷ್ಟೇ. ಅವಳನ್ನ ಹೊಡೆದು ಸಾಯಿಸ್ಬೇಕು ಅನ್ನೋದೇ ಇವಳು ಉದ್ದೇಶ. ಅಯ್ಯೋ ರೇಣುಕಾ, ರೇಣು.
ಅಲ್ಲಮ್ಮ ಉತ್ತರಾಜಮ್ಮ, ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನಿನಗೆ ವಾತ್ಸಲ್ಯ ತೋರಿಸ್ದೆ ನಾನು. ಕಲ್ಯಾಣ ದೇವ, ಘನಶರಣ, ಬಸವಣ್ಣನವರ ಅನುಯಾಯಿ, ಜ್ಞಾನವಂತ ಅಂತೆಲ್ಲ ಗೌರವ ತೋರಿಸ್ದೆ. ಆದರೆ ನೀವುಗಳು ಮಾಡಿದ್ದೇನೋ, ಚಿಕ್ಕ ಮಕ್ಕಳಿಗೆ ಮುತ್ತು ಕೊಟ್ಬಿಟ್ರೆ ಮೈಲಿಗೆ ಆಗತ್ತಾ? ಯಾರು ಹೆರ್ದೇ ಇರೋ ಮಗನ ಹೆತ್ತಿದ್ಯೇನ್ ನೀನು? ನಮಗೇನು ಮಕ್ಕಳು ಮರಿ ಇಲ್ವಾ? ಜಗತ್ನಲ್ಲಿ ಯಾರು ಮಕ್ಕಳನ್ನು ಮುದ್ದು ಮಾಡೋದಿಲ್ವಾ? ನನ್ನ ಮಗಳು ಏನು ಅನ್ಯಾಯ ಮಾಡಿದ್ಲು ನಿಮಗೆ? 3 ಹೊತ್ತು ಶಿವ ಶಿವ ಅಂತ ಭಜನೆ ಮಾಡ್ತಿರ್ತೀರ, ಮಾಡೋದೆಲ್ಲ ಬರೀ ಇಂಥ ಅನಾಚಾರ. ಉತ್ತರಾಜಮ್ಮ ಈಗ ನನ್ನ ಪ್ರಭಾವ ವಲಯದಲ್ಲಿ. ಅವಳು ಇಷ್ಟು ವರ್ಷಗಳ ಕಾಲ ಪೂಜೆ ಧ್ಯಾನಗಳನ್ನು ಮಾಡಿ ಪಡೆದುಕೊಂಡಿದ್ದ ಸಹನೆ, ತಾಳ್ಮೆ ಎಲ್ಲವನ್ನೂ ಕಲಕಿ ಬಿಟ್ಟಿದ್ದೇನೆ. ಅವಳ ಮನಸ್ಸಿನಲ್ಲಿ ಕೋಪ, ಅಸಹನೆ, ಆತಂಕಗಳ ಬೀಜ ಬಿಟ್ಟಿದ್ದೇನೆ. ಅದು ಈಗಷ್ಟೇ ಮೊಳೆಯುತ್ತಿದೆ. ಅದು ಬೆಳೆದು ಹೆಮ್ಮರವಾದರೆ ಅವಳ ಭಕ್ತಿ ನಾಶವಾಗುತ್ತದೆ, ಪ್ರೀತಿ ಸತ್ತು ಹೋಗುತ್ತದೆ, ದ್ವೇಷ ವಿಜೃಂಭಿಸುತ್ತದೆ. ಶಿವಶರಣಿ ಎಂಬ ಮುಖವಾಡ ಕಳಚಿ ಬಿದ್ದು ಎಲ್ಲರೂ ಛೀ ಥೂ ಎಂದು ಉಗಿಯುವಂತೆ ಮಾಡುತ್ತೇನೆ. ಅದನ್ನು ಕಂಡ ಅವಳ ಪತಿ ಮತಿಭ್ರಾಂತನಾಗುವಂತೆ ಮಾಡುತ್ತೇನೆ. ನಾರಾಯಣ ನಾರಾಯಣ, ಏಕಯ್ಯ ನಿನಗೆ ದುರ್ಬುದ್ಧಿ ಬಂತು. ಮುಂದೆ ಬಂದರೆ ಹಾಯದ, ಹಿಂದೆ ಬಂದರೆ ಒದೆಯದ ಗೋವಿನಂತಹ ಹೆಣ್ಣು ಮಗಳು. ಅವಳನ್ನೂ ನೀನು ಬಿಡುತ್ತಿಲ್ಲವಲ್ಲ. ಆದರೆ ಒಂದು ವಿಚಾರ ನೆನಪಿದ್ದರೆ ನಿನಗೆ ಒಳ್ಳೆಯದು. ಏನದು? ಆಕೆಯ ಗರ್ಭ ಸಂಜಾತ ಮರಿದೇವ, ನಿನ್ನನ್ನು ಕಟ್ಟಾಳಲೆಂದೇ ಹುಟ್ಟಿ ಬಂದಿರುವ ಮಹಾದೇವ. ಅವನಿಗೇನಾದರೂ ನಿನ್ನ ಕುತಂತ್ರದ ಅರಿವಾದರೆ ಆಮೇಲೆ ನಿನ್ನನ್ನು ಯಾರೂ ಕಾಪಾಡಿಕೊಳ್ಳಲಾರರು. ನನ್ನನ್ನು ನಾಶ ಮಾಡಲೆಂದೇ ಅವತರಿಸಿದ ಎಂತಹ ಎಷ್ಟೋ ದಿಗ್ಗಜರನ್ನು ನೋಡಿದ್ದೇನೆ ನಾರದರೆ. ಬಂದವರೆಲ್ಲರೂ ತಿಣುಕಾಡಿ ಹೊರಿಗೈಲಿ ಹಿಂದಿರುಗಿದ್ದಾರೆಯೇ ಹೊರತು ನನ್ನನ್ನು ನಾಶ ಮಾಡಲು ಸಾಧ್ಯವಾಗಿಲ್ಲ. ನನ್ನನ್ನು ಕಟ್ಟಾಳುವುದಿರಲಿ, ಅವನ ಮನೆಯನ್ನವನು ಸಂತೈಸಿಕೊಳ್ಳಲಿ ಸಾಕು. ಇನ್ನೂ ಏನೇನು ನೋಡಬೇಕು ಈ ಕಣ್ಣುಗಳಿಂದ. ನಾರಾಯಣ ನಾರಾಯಣ. ಅದೇನು ಪ್ರೀತಿ, ಅದೇನು ವಾತ್ಸಲ್ಯ. ಅಲ್ಲ, ಇವಳು ಶರಣಪ್ಪನಿಗೆ ಮಗಳಂತೆ, ಶರಣಪ್ಪನ ಮಗಳು ಇವಳಿಗೆ ಮಗಳಂತೆ. ರೇಣುಕಾಗೆ ಇವಳು ಅಕ್ಕ ಅಂತೆ, ರೇಣುಕಾ ಮರಿದೇವನ ಚಿಕ್ಕ ತಾಯಿ ಅಂತೆ. ಅಲ್ಲ, ಇದನ್ನ ಯಾರಾದರೂ ಸಂಬಂಧ ಅಂತ ಕರೀತಾರ? ಈ ಸಂಬಂಧಕ್ಕೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇದರ ಸಂಬಂಧ ನಾನು ಶರಣಪ್ಪನ ಹತ್ರ ಹೇಳಿದ್ದೆ, ಆದರೆ ಅವನು ಸಂಬೋಧಿಸ್ತಿಲ್ಲ. ಇವನಿಗೆ ಜ್ಞಾನೋದಯವಾಗಿ ಸಂಬೋಧಿಸೋಷ್ಟರಲ್ಲಿ ಇವನಿಗೂ ಮಗಳಿಗೂ ಸಂಬಂಧವೇ ಇಲ್ಲ ಮಾಡಿಬಿಟ್ಟಿದ್ದಾಳೆ ಸ್ವಾಮಿ ಈ ಉತ್ತರಾಜಿ. ಮನೆ ಹಾಳು ಕೆಲಸ ಮಾಡೋದಕ್ಕೆ ಮನ್ಸಾದ್ರೂ ಹ್ಯಾಕ್ ಬಂತಮ್ಮ ನಿನಗೆ? ನಿಜ ಹೇಳಮ್ಮ, ರೇಣುಕನ್ನ ಅಪಹರಿಸಿ ಎಲ್ಲಿ ಬಚ್ಚಿಟ್ಟಿದೀಯಾ?
ಸಾಕ್ಷಿ ನಾಶ ಮಾಡುವುದಂದರೆ ಸತ್ಯವನ್ನು ನಾಶ ಮಾಡಿದಷ್ಟೇ ಪಾಪದ ಕೆಲಸಮ್ಮ. ಅವಳು ಎಲ್ಲಿದ್ದಾಳಂತ ಹೇಳಿಬಿಡಮ್ಮ, ನಿಮಗಾಗಬೇಕಾದ ಶಿಕ್ಷೆಯನ್ನು ಕಡಿಮೆ ಮಾಡ್ತೇವೆ. ಅಯ್ಯಯ್ಯೋ, ಶಿವನಾಣೆಗೂ ನನಗೆ ಗೊತ್ತಿಲ್ಲ ಸ್ವಾಮಿ. ಜಗಳ ಆದಮೇಲೆ ನಾನು ರೇಣು ಮುಖ ಸಹ ನೋಡಿಲ್ಲ. ಇದೇ ಸತ್ಯ, ನನ್ನ ನಂಬಿ. ಸುಳ್ಳು ಸ್ವಾಮಿ, ಸುಳ್ಳು. ಇವಳು ಮಾತೆಲ್ಲ ಬರೀ ಸುಳ್ಳು. ಈ ಮಾತುಗಾತಿ ಬಾಯ್ ಬಿಟ್ರೆ ಸುಳ್ಳು ತಟಬಟ. ಇವಳು ಕಣ್ಣಿಟ್ರೆ ಅಲ್ಲಿ ಕಲಹ ಕೊಲೆ, ಕಾಲಿಟ್ರೆ ಮನೆ ಸರ್ವನಾಶ. ನಮ್ಮ ಗುರುಗಳಷ್ಟೇ, ಅವ್ರು ಕಾಲಿಟ್ಟ ಜಾಗದಲ್ಲಿ ಗೊರಕೆ ಹುಲ್ಲು ಬೆಳೆಯೋದಿಲ್ಲ, ಮರ ಬೆಳೆಯುತ್ತೆ ಗುರುಗಳೇ. ನೋಡಿ ಸ್ವಾಮಿ, ನೀವು ಎಷ್ಟೇ ವಿಚಾರಣೆ ಮಾಡಿದ್ರು ಅಷ್ಟೇ, ಸತ್ಯ ಬದಲಾಗೋದಿಲ್ಲ. ಇಲ್ಲಿ ವಿಷಯ ಇರೋದು ಇಷ್ಟೇ, ರೇಣುಕಾ ನಾಪತ್ತೆ, ಸಾಕ್ಷಿಗಳು ನಾವಿಲ್ಲಿದ್ದೀವಿ, ಅಪರಾಧಿ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ. ಇದನ್ನೆಲ್ಲ ಸಮಗ್ರವಾಗಿ ವಿಚಾರಣೆ ಮಾಡಿ ನ್ಯಾಯ ಅನ್ಯಾಯನ ತೂಗು ನೋಡಿ ಈ ನೀಚ ಹೆಂಗಸಿಗೆ, ಇವಳ ನೀಚ ಕೃತ್ಯಕ್ಕೆ ಕುಮ್ಮಕ್ಕು ಕೊಟ್ಟ ಇವಳ ಗಂಡನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಎಲ್ಲರ ಪರವಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ಕೊತಾ ಇದ್ದೀನಿ. ಅಯ್ಯೋ ಮಂಚಣ್ಣ, ಮೊದಲು ನನ್ನ ಮಗಳನ್ನ ಹುಡುಕಿಸ್ಕೊಡಿ, ಆಮೇಲೆ ಇವರಿಗೆ ಯಾವ ಶಿಕ್ಷೆನಾದ್ರೂ ಕೊಡಿ. ಅಮ್ಮ, ನಿನ್ ಕಾಲಿಗೆ ಬೀಳ್ತೀನಮ್ಮ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳು. ನನ್ನ ಮಗಳೇ ನನಗೆ ಪ್ರಾಣ, ಅವಳೇ ನನ್ನ ಪ್ರಾಣ. ಇನ್ನೆಲ್ಲಿ ನಿನ್ನ ಮಗಳು ಶರಣಪ್ಪ, ಇನ್ನೆಲ್ಲಿ ನಿನ್ನ ಮಗಳು? ಈ ಪಾಪಿಗಳು ನಿನ್ನ ಮಗಳನ್ನ ಕೊಂದು ಅದ್ಯಾವ ನರಿಗೆ ಹಾಕಿದಾರೋ, ಅದ್ಯಾವ ನಾಯಿಗೆ ಹಾಕಿದಾರೋ ಯಾರು ಗೊತ್ತು? ಸಮಾಧಾನ ಮಾಡ್ಕೋ ಶರಣಪ್ಪ, ಸಮಾಧಾನ ಮಾಡ್ಕೋ. ನಿನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಈ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಸದ್ದು ಸದ್ದು. ಏನಮ್ಮ ಉತ್ತರಾಜಮ್ಮ, ಕೊನೆಯದಾಗಿ ನೀನೇನಾದರೂ ಹೇಳೋದಿದೆಯಾ? ಏನೂ ಇಲ್ಲ ಸ್ವಾಮಿ, ನಾನು ಪಾಪಿ, ನಾನು ತಪ್ಪು ಮಾಡಿದ್ದೀನಿ. ಇದರಲ್ಲಿ ನನ್ನ ಗಂಡನ ತಪ್ಪು ಏನೂ ಇಲ್ಲ ಸ್ವಾಮಿ. ನನಗೆ ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಸ್ವಾಮಿ ನ್ಯಾಯಸ್ಥರೇ, ಜೀವನದಲ್ಲಿ ಏನೇ ಬರಲಿ, ಕಷ್ಟ ಸುಖ ಎಲ್ಲದನ್ನು ಒಟ್ಟಿಗೆ ಹಂಚಿಕೊಂಡು ಬದುಕಿದವ್ರು ನಾವು. ನನ್ನ ಹೆಂಡತಿಗೆ ಏನು ಶಿಕ್ಷೆ ಕೊಡ್ತಿರೋ ಅದನ್ನು ನಾನು ಹಂಚಿಕೊಂಡು ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸ್ವಾಮಿ.
ಸದ್ದು ಉತ್ತರಾಜಮ್ಮನ ವಿಚಾರಣೆ ಪೂರ್ಣಗೊಂಡಿದೆ. ಶರಣಪ್ಪನವರ ದೂರು, ಮಂಚಣ್ಣವರ ವಾದ, ಸೋಲಗಿತ್ತಿ ಸಂಕಮ್ಮ, ನೀಲಮ್ಮನ ಸಾಕ್ಷಿಗಳು ಎಲ್ಲ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಸ್ವತಃ ಆರೋಪಿ ಉತ್ತರಾಜಮ್ಮ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ್ದರಿಂದ ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ.